ಪ್ರಕಾರ ಈ ಸಲ ಬಿಗ್ ಬಾಸ್ಗೆ ಯಾರು ಹೋಗ್ಬೇಕು ಅಂತ ಅನ್ಸುತ್ತೆ ಅಂಡ್ ಯಾಕೆ? ಲಕ್ಷ್ಮಿ ಭಾಗ್ಯಲಕ್ಷ್ಮಿ ಅವಳು ಹೋಗ್ಬೇಕು ಅಂತ ಅನ್ಸುತ್ತೆ. ಕಣ್ಣ ತುಂಬಾ ಚಲ್ಲಿ ಚೆಲ್ಲುವಯ್ಯಾರ ಅಂದರೆ ಅವಳು ಇಲ್ಲಿ ಅವ್ರ ಗಂಡನ ಬಿಟ್ಟು ಅವನ ಮನೆಯಿಂದ ಆಚೆ ಕಳಿಸಿದ್ದಾನೆ. ಅವಳು ಎಲ್ಲ ಕೆಲಸ ಎಲ್ಲ ಮಾಡಿ ಚೆನ್ನಾಗಿ ಎಲ್ಲ ಅವಳು ಮಾಡ್ತಿದ್ದಾಳೆ ಅವಳು ಸೀರಿಯಲ್ನಲ್ಲಿ. ಮೋಸ್ಟ್ಲಿ ಅಲ್ಲಿ ಹೋದ್ಮೇಲೆ ಅವಳು ಆ ಥರ ಹೆಂಗೆ ಫೇಸ್ ಮಾಡ್ತಾಳೆ, ಎಲ್ಲರ ಜೊತೆ ಹೆಂಗೆ ಮಿಂಗಲ್ ಆಗ್ತಾಳೆ. ಇಲ್ಲಿ ಚೆನ್ನಾಗಿ ಎಲ್ಲರ ಜೊತೆ ಅತ್ತೆ ಎಲ್ಲ ಚೆನ್ನಾಗಿರ್ತಾಳೆ ಅಂತ ಅನಿಸುತ್ತೆ. ಅಲ್ಲಿ ಚೆನ್ನಾಗಿ ಆಗ್ಬೋದು ಅವರು. ಸುಭಾಷ್ ನಿನಕಲ್ಲೇ ಅಂತಾರಲ್ಲ ಅವರು. ನಂಗೆ ಡಾಕ್ಟರ್ ಬ್ರೋ ಹೋಗ್ಬೇಕು ಅಂತ ತುಂಬಾ ಇಷ್ಟ. ಜೀವನದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಈ ತರ ಸಿಚುವೇಶನ್ ಅಲ್ಲಿ ಭಾಗಿಯಾಗ್ತಾ ಇರೋದು. ಸೊ ಬಿಕಾಸ್ ಈಸ್ ಟು ಎಂಟರ್ಟೈನಿಂಗ್. ಅವ್ರು ಚೆನ್ನಾಗಿರುತ್ತೆ, ಅವ್ರ ಬ್ಲಾಗ್ಸ್ ಎಲ್ಲ ನೋಡಿದ್ದೀನಿ. ಸೊ ಈಸ್ ಗುಡ್. ನಮಗೆ ಅಮುಕು ಡುಮುಕು ಹೋಗ್ಬೇಕು. ಎಲ್ಲರಿಗೂ ನಗಿಸ್ತಾರೆ, ಅವ್ರಿಗೂ TRP ಬೇಕಲ್ಲ. ಈ ಸತಿ ಬಿಗ್ ಬಾಸ್ಗೆ ನನ್ನ ಮಗ ಹೋಗಬೇಕು ಅಂತ ಆಸೆ ನನಗೆ. ಕಾಮನ್ ಮನೆಗೆ ಅವಕಾಶ ಕೊಟ್ಟರೆ ನಾನು ಕಳ್ಸೋಕ್ಕೆ ಇಷ್ಟಪಡ್ತೀನಿ. ಅವನಿಗೆ ಕೆಪಬಿಲಿಟಿ ಇದೆ ಅನಿಸುತ್ತೆ. ನೋಡೋಣ ಅವ್ನು ಬಿಗ್ ಬಾಸಲ್ಲಿ ಹೇಗಿರ್ತಾನೆ, ಹೊರಗಡೆ ಹೇಗಿದ್ದಾನೆ ನೋಡೋಣ ಅಂತ ಆಸೆ ಇದೆ. ಈ ಸಾರಿ ನಮ್ಮ ಬಿಗ್ ಬಾಸ್ಗೆ ಗ್ಲೋಬಲ್ ಕನ್ನಡಿಗ ಮಹಾಬಲೆ ಅವ್ರಿಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದೀವಿ. ಕೈಯಲ್ಲಿ ಏನಿದೆ ಅಂತ ನೋಡಿ. ಏನಕ್ಕೆ ಅಂದರೆ ನಾವು ಗೊತ್ತಿಲ್ಲದೆ ಇರೋಂಥ ಪ್ಲೇಸ್ಗೆಲ್ಲ ಹೋಗಿದ್ದಾರೆ. ಅದು -10 ಡಿಗ್ರಿ 15 ಡಿಗ್ರಿ ಅಂಥ ಪ್ಲೇಸ್ಗೆಲ್ಲ ಹೋಗಿ ಕಷ್ಟ ಬಿದ್ದು ಜನಗಳಿಗೋಸ್ಕರ ಅವರು ಎಲ್ಲ ಅದನ್ನು ನೋಡಿ ನಮಗೂ ತೋರಿಸಿ ಈ ರೀತಿ ಇದೆ ಪ್ಲೇಸು, ಈ ರೀತಿ ಇಲ್ಲಿ ಜನಜೀವನ ಇದೆ ಅಂತ ಎಲ್ಲ ತೋರಿಸ್ತಾರೆ. ಮತ್ತು ಅವ್ರು ಮಾತಾಡೋ ರೀತಿ ಸ್ಟೈಲು ಎಲ್ಲ ಚೆನ್ನಾಗಿದೆ. ಅವ್ರನ್ನ ಕಳಿಸಿದ್ರೆ ಅವ್ರದ್ದು ಆ್ಯಕ್ಟಿವಿಟಿ ಬಿಗ್ ಬಾಸಲ್ಲಿ ಹೇಗಿರುತ್ತೆ ಅಂತ ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಬಾಸ್ ಹೊರಗಡೆ ಬಂದರೆ ನಮ್ಮ ಬಾಸ್ ಹೋಗ್ಬೇಕು ಅನಿಸುತ್ತೆ. ನಮ್ಮ ಬಾಸ್ ಇರ್ಬೇಕು ಮೇಡಮ್, ಫೇಮಸ್ ಅಲ್ವಾ. ನಮ್ಮ ಬಾಸ್ ಇದ್ರೆ ಓಡ್ತದೆ. ಸುದೀಪ್ ಸರ್ ನಮ್ಮ ಬಾಸ್ನ ಸ್ಕ್ರೀನಲ್ಲಿ ನೋಡ್ಬೇಕು ನಾವು. ಜನ ಔಟ್ಸೈಡರ್ಸ್ನ ಕಳಿಸಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಬರೀ ಸೆಲೆಬ್ರಿಟೀಸು ಅವ್ರು ಇರೋರಿಗೆ ಕಳಿಸಿದ್ರೆ ಏನು ಉಪಯೋಗ ಬರಲ್ಲ. ಬೇಜಾನ್ ಮಾಡಿಕ್ಕಿರ್ತಾರೆ. ಅದ್ರ ಬದಲು ಜನ ಯಾರು ಇವಾಗ ಬೆಳೀತವ್ರೆ, ಇವಾಗ ಸ್ಟಾರ್ಟ್ ಮಾಡಿರೋರು, ಸ್ವಲ್ಪ ಇವಾಗ ಸ್ಟಾರ್ಟಿಂಗ್ ಫಾಲೋವರ್ಸ್ ಇರೋರು ಅಂಥವ್ರನ್ನ ಕಳಿಸಿದ್ರೆ ಆಗ್ಬೋದು, ಚೆನ್ನಾಗಿರುತ್ತೆ ಅನ್ಸುತ್ತೆ. ಕಿಪ್ಪಿ ಕೀರ್ತಿ, ನಮ್ಮ ಅಮ್ಮುಕು ಡುಮುಕು, ಗೋಲ್ಡ್ ದರ್ಶು, ಇನ್ನು ನಮ್ಮ ಏರಿಯಾದ ಅಗ್ರಹಾರದಲ್ಲ 4 ಜನ ಅವರೇ. ಅವ್ರನ್ನೆಲ್ಲ ಕಳಿಸ್ಬಿಡ್ರಿ. ಬಿಗ್ ಬಾಸ್ ಮುಚ್ಚಿಸ್ಬಿಡೋಣ. ಬೆಸ್ಟ್ ಅದು. ಅದ್ರ ಬದಲು ಸುಮ್ಮನೆ ಅವ್ರಿವ್ರು ಹೋಗೋದು, ಕಂಟ್ರವರ್ಸಿ ಅದು ಇದು ಬೇಡ. ಇಂಥವ್ರನ್ನೆಲ್ಲ ಕಳಿಸಿದ್ರೆ ಎಂಟರ್ಟೈನ್ಮೆಂಟ್ ಪಕ್ಕ 100% ಇರುತ್ತೆ. ಹುಚ್ಚ ಕಂಡು ಇನ್ನೊಂದ್ಸಲ ಕರ್ಕೋಬೇಕು. ಅವ್ರಿದ್ರೆ ನೋಡೋಕೆ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೆ ಅವ್ರನ್ನ ಬಿಟ್ಟು ಈಗ ಸೋನುಗೌಡ ಅಂದರೆ ಯಾವ ಥರ ಕಂಟೆಸ್ಟೆಂಟ್ ಇರ್ತಾರೆ ಆ ಥರ ನೋಡಿದ್ರೆ ನೋಡೋಕ್ಕೂ ಒಂಥರ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೆ ದರ್ಶನ್ ಅವರು ಇದ್ದಿದ್ರೆ ಅವರೇ ಬಿಗ್ ಬಾಸ್ಗೆ ಹೋಗಿದ್ರೆ ಅವರು ವಿನ್ ಆಗ್ತಾ ಇದ್ರು. ಅವರು ಮಾತಾಡೋದಕ್ಕೆ, ಅವರು ಖಡಕ್ಕಾಗಿರೋದಕ್ಕೆ ಬಿಗ್ ಬಾಸಲ್ಲಿ ಗೆದ್ದು ಬರ್ತಾ ಇದ್ರು ಅವರು. ಏನು ಮಾಡೋದು, ಅದೇ ಬೇಜಾರು ನಿಜ. ಡೈಲಿ ಅವ್ರು ನೆನ್ಸ್ಕೊಂತೀವಿ ನಾವು. ಅವರಿಲ್ಲ ಅನ್ನೋದೇ ಬೇಜಾರು. ಹೊರ್ಗಡೆ ಇರಬೇಕಿತ್ತು ಅವರು. ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರು ಅಲ್ವಾ. ಅಯ್ಯೋ ಬೇಜಾರು, ಮನಸ್ಸೇ ಬೇಜಾರು. ಅವ್ರು ಜೈಲ್ಗೆ ಹೋದ ಅಂದಿದ್ದ ದಿವಸ ಅವು ತಲೆ ಊಟನೇ ಮಾಡಿಲ್ಲ ನಾನು. ನಿಜ ಬೇಜಾರ್ಗೆ ಊಟನೇ ಮಾಡಿಲ್ಲ. ಬಿಗ್ ಬಾಸು ಸ್ಟಾರ್ಟಿಂಗ್ ಬಿಗಿನಿಂದನೂ ಇಲ್ಲಿ ತನಕನೂ ಚೆನ್ನಾಗಿದೆ. ಇವಾಗ ಸೆಂಟ್ರಲ್ಲಿ ಚೆನ್ನಾಗಿಲ್ದಲೇ ಇರೋ ಕಾರಣ, ನಾವು ನೋಡ್ದಲೇ ಇರೋದು ಕಾರಣ. ಇವಾಗ ರಂಗನಾಥ್ ಅವ್ರ ನ್ಯೂಸ್ ನೋಡ್ತಾ ಇರ್ತೀವಿ. ಅವ್ರ ನ್ಯೂಸ್ ನೋಡ್ದಲೇ ನಾವು ಮಲಗಲ್ಲ. 11:30 12:00 ತನಕ ಎಷ್ಟೊತ್ತಿಗಾದರೂ ಹೋಗಲಿ ಫಸ್ಟ್ ಒಂದು 2 ಲೆಟರ್ಸ್ ಆದರೂ ನಾವು ರಂಗನಾಥ್ ಅವ್ರ ನ್ಯೂಸ್ ನೋಡ್ತೀವಿ. ರಂಗನಾಥ್ ಅವರು ಅಷ್ಟು ದೊಡ್ಡ ವ್ಯಕ್ತಿಗಳನ್ನ ಅವ್ರನ್ನ ಕಳಿಸ್ಕೊಡ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ. ಅಲ್ಲಿರೋ ಪೈಕಿ ಯಾರಾದರೂ ವ್ಯಕ್ತಿನ ಒಳ್ಳೆ ಸೆಲೆಕ್ಷನ್ ಮಾಡಿ ವ್ಯಕ್ತಿನ ಕಳಿಸ್ಕೊಡೋದು ಒಳ್ಳೆಯದು ಅಂತ ನನ್ನ ಆಸೆ. ಅಂದರೆ ಪಬ್ಲಿಕ್ ಟಿವಿಯಲ್ಲಿ ರಂಗನಾಥ್ ಅವ್ರ ನ್ಯೂಸ್ ನೋಡಿದ್ರೆ ನಾವು ಮಲಗಲ್ಲ.